ಅವರ ಕಾಡಿನಲ್ಲಿ ನಮ್ಮದು ನೆಲ್ಲಹಳ್ಳಿ ಬಂಗಾರಪೇಟೆ ತಾಲೂಕು. ನಮ್ಮ ಊರಿನಲ್ಲಿ ತೋಟದ ಕಡೆಯಿಂದ ಮನೆಗೆ ಬರ್ತಾ ಇರೋ ಸಮಯಕ್ಕೆ KV ಫೋನು ನಮ್ಮ ಮನೆಯವರು, ನನ್ನ ಹೆಸರು ರೇಣುಕಾ, ನಮ್ಮ ಯಜಮಾನ ಹೆಸರು ಮಹೇಶ್. ತೋಟದ ಕಡೆಯಿಂದ ಮನೆಗೆ ಬರ್ತಾ ಇರೋ ಸಮಯದಲ್ಲಿ KV ಫೋನು ನನ್ನ ಗಂಡನ ಮೇಲೆ ತಲೆ ಮೇಲೆ ಬಿದ್ದು ಗಾಡಿಯಿಂದ KV ಫೋನು ಬಂದು ನಮ್ಮ ಮನೆಯವರು ತಲೆ ಮೇಲೆ ಬಿದ್ದಿದೆ. ಅದಕ್ಕೆ ಅವ್ರು ತುಂಬ ಗಾಯವಾಗಿ, ನನಗೂ ತುಂಬ ಪೆಟ್ಟಾಗಿ KV ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವರು ಫೋನ್ ರೀಚ್ ಮಾಡಿಲ್ಲ. ತುಂಬ KV ಅವ್ರಿಗೆ ಫೋನ್ ಮಾಡಿದ್ವಿ. ನಮ್ಮ ಸಾಮಾನ್ಯ ಜನರಿಗೆ ಈ ಥರ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನಮ್ಮನ್ನ ಮಾಡೋದು ಅಂತ ನಿಮ್ಮಲ್ಲಿ ಒಂದು ಮನವಿಯನ್ನು ಕೇಳಿಕೊಡ್ತೀನಿ. ಮುನ್ನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಈ ಥರ ಆಗೈತಂತ ಗಾಳಿ ಮಳೆ ವಿಪರೀತ ಬರ್ತಾಯಿತ್ತು ಸಹ ನಾವು ನೆನ್ನಳ್ಳಿಗೆ ಬಂಗಾರಪೇಟೆಯಿಂದ ಹೋಗ್ತಾ ಇದ್ದಾಗ ಇಂಥ ಮಹೇಶ್ ಮೇಲೆ ಕಂಬ ಬಿದ್ದಾಯಿತು ಅಂತ ಗೊತ್ತಾಯಿತು. ನಾವು ತಕ್ಷಣ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ನೋಡಿದಾಗ ಅವರಿಗೆ ತಲೆ ಏಟು ತುಂಬ ಬಿದ್ದೈತೆ, ಮತ್ತು ಸೊಂಟ ವಿಪರೀತ ಫ್ರೈನು ಅಂದರೆ ವಿಪರೀತ ನೋವಾಗ್ತಾಯಿತ್ತು ಅಂತ ಹೇಳಿದ್ರು. ಮತ್ತು ನಾವು JIಗೆ ಫೋನ್ ಮಾಡಿದ್ವಿ. ಒಂದು 2 ಸಲ ಮಾಡಿದ್ವಿ, ತೆಗ್ದಿಲ್ಲ. 3ನೇ ಸಲ ತೆಗೆದಿರೋ. ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ನಾವು ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳು ಇನ್ಫಾರ್ಮ್ ಮಾಡಿದ್ದೀವಿ, ಅವರು ತೋರಿಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಿಗೆ ಬಂದು ಇಲ್ಲಿ ನೋಡೋ ಅಂಥ ಸೌಕರ್ಯ ಕೂಡ ಇಲ್ಲ ಸರ್ ಅವ್ರಿಗೆ. ಇನ್ನು ಸಾಮಾನ್ಯ ಜನಗಳು ಈ ಥರ ಆಗಿಬಿಟ್ರೆ ಅವ್ರ ಪರಿಸ್ಥಿತಿ ಏನು? ಅದಕ್ಕೆ ಅವರು ಮಾನವೀಯತೆಯಿಂದ ಬಂದು ನೋಡಬೇಕಲ್ಲ. ಯಾವುದೇ ಕಾರಣಕ್ಕೂ ಅವರು ಹಳೇದು ಕಂಬಗಳು ಇದ್ದವು, ಹೊಸದು ಇದ್ದವು, ಎಲ್ಲ 4 ಕಂಬ 3 ಕಂಬ ಮುರಿದೋಗಿ ಈ ಥರ ಬರುವಾಗ ಪಾಪ ಗಾಯಗೊಂಡಿದ್ದಾರೆ ಅವರು. ಅವ್ರಿಗೆ ಹಾಸ್ಪಿಟ್ಲ್ ಹತ್ರನ ಬಂದು ನೋಡೋಕ್ಕೆ ಅವ್ರಿಗೆ ಒಂದು ಸೌಜನ್ಯ ಇಲ್ಲ ಅಂತ ನಾನು ಕೇಳ್ತಾರೆ. ರೇಡಿಯೋ ಸಾರು ಫೋನ್ ಮಾಡಿದ್ರೆ ಅವರು ಮೇಲಾದಂಥ ಇದು ಮಾಡಿದ್ದೀವಿ ಅಂತೇಳಿ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಅಂಥೇಳಿ ಅವರು ಬಂಗಾರಪೇಟೆ ಈ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವ್ರನ್ನ ನೋಡೋಕ್ಕೆ ಬರೋದು ನೀವು ತೋರಿಸ್ಕೊಳ್ಳಿ ಅಂತ ಹೇಳಿದ್ರು. ಅಂಥ ಅಧಿಕಾರಿಗಳು ಇನ್ವೆಸ್ಟ್ ಸಸ್ಪೆಂಡ್ ಆಗಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ತೋಟ ಕಡೆಯಿಂದ ನಾನು ನಮ್ಮ ಮಿಸಸ್ಸು ಬೈಕಲ್ಲಿ ಬರ್ತಾ ಇದ್ವಿ. ಫುಲ್ ಗಾಳಿ ಮಳೆ ಬರ್ತಾ ಇರಬೇಕಾದ್ರೆ ಏಕಾಏಕಿ ಕರೆಂಟ್ ಫೋನು ಕಟ್ಟಾಗಿ ತಲೆ ಮೇಲೆ ಬಿದ್ದು 6 ಹೊಲಗೆ ಬಿದ್ದಿದೆ. ಬೆನ್ನು ತುಂಬ ಫ್ರ್ಯಾಕ್ಚರ್ ಆಗಿದೆ. ಮತ್ತು ನಮಗೇನೋ ಗೊತ್ತಾಗಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಉಳಿದವರು ಗ್ರಾಮಸ್ಥರೆಲ್ಲನೂ ಬಂದು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಮತ್ತು ಇವರೆಲ್ಲ KVಗೆ ಫೋನ್ ಮಾಡಿದ್ದಾರೆ. ಯಾರಿಗೆ ಇನ್ಸ್ಪೆಕ್ಟರ್ಗಾಗಿರ್ಬೋದು, ಅವ್ರ ಮೇಲಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ದಾರೆ. ಯಾವುದೇ ಸಮಯಕ್ಕೆ ಫೋನ್ ತೆಗೆದು ಸ್ಪಂದಿಸಿಲ್ಲ. ಇವಾಗೇನೋ ಊರಿಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಿದ್ರೆ ಗೊತ್ತಿಲ್ಲ ಸರ್. ಈಗ ಈ ಥರ ಏನನ್ನ ಆದಾಗ ಅವ್ರು ಬಂದು ಏನಾಗಿದೆ ಏನಿಲ್ಲ ಅಂತ ಬಂದು ನೋಡೋಂಥ ಸೌಜನ್ಯ ಕೂಡ ಅವ್ರಿಗಿಲ್ಲ. ಈ ಥರ ಆದರೆ ಹಿಂಗೆ ಸರ್, ಏನು ಬಡಬಗ್ಗರಿಗೆ ಏನು ಇದು ಮಾಡ್ತಾರೆ ಅವರು. ಈಗ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇಷ್ಟು ಮಾತ್ರ ವಿಚಾರ, ತುಂಬ ಬೆನ್ನೋವಿದೆ ಸರ್, ಇಷ್ಟು ಮಾತ್ರ ವಿಚಾರ.